ಇದು ಜೀವಾಮೃತ ಮಾಡಿದೆ, ಬೆಳಗ್ಗೆ ಖಾಲಿ ಮಾಡಿ ಮತ್ತೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಗೋಕೃಪಾಮೃತ ಅಂತ ಹೇಳ್ಬಿಟ್ಟು ಸುಮಾರು 64 ಬ್ಯಾಕ್ಟೀರಿಯಾಗಳಂತೆ ಇದೆ. 3 ಇಯರ್ಸಿಂದ ಬಳಸ್ತಾ ಇದ್ದೀನಿ. ಬೆಳವಣಿಗೆಗಾಗಿ ಗಿಡಗಳು ರೋಗ ನಿರೋಧಕ, ಫಂಗಿಸೈಡ್ ಆಗಿ, ಕೀಟ ನಿಯಂತ್ರಕವಾಗಿ ಕೆಲಸ ಮಾಡ್ತಾಯಿದೆ. ಭೂಮಿನೂ ಫರ್ಟಿಲಿಟಿ ಆಗಿದೆ. ಕೆಲವು ಕೀಟಗಳು ಇನ್ನೂ ಹೋಗಿಲ್ಲ, ಅಂದರೆ ಕೆಲವು ಅಂತಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಆದರೆ ಪರವಾಗಿಲ್ಲ. ಒಂದು 85% ಓಕೆ. ಈ ಥರದ್ದು ಸಿಗೋದು ಅಪರೂಪ ಅಂತಲೇ ಹೇಳ್ಬೇಕು. ನೀವು ಯಾವ್ಯಾವೋ ಕಷಾಯಗಳು ಮಾಡೋದಕ್ಕಿಂತ ಇದೊಂದು ಆಲ್ ಯೂನಿವರ್ಸಲ್ ಇದ್ದಂಗೆ. ಈಗ ಕೆಲವೊಂದು ಪೆಸ್ಟ್ಸ್ ಇರ್ತವೆ, ಜೀವಾಮೃತದಲ್ಲಿ ಗಂಜಲದಲ್ಲೇ ಹೋಗಲ್ಲ. ಈಗ ಗಂಜಲ ಹೊಡೀರಿ ಅಂತ ಹೇಳ್ತಾರೆ, ನಾಟಿ ಹಸುವಿನ ಗಂಜಲನೇ ಆಗಬೇಕು. ಅದ್ರ ಜೊತೆಗೆ ಬೇವಿನ ಸೊಪ್ಪಿನ ಕಷಾಯನ ಮಾಡ್ಕೋಬೇಕಾಗುತ್ತೆ. ಬೇವಿನ ಸೊಪ್ಪು ಹಾಕಿ ಕಳಿಸ್ಬಿಟ್ಟು ಅದನ್ನು ಇದು ಮಾಡ್ಕೋಬೇಕು. ಇಲ್ಲಾಂದರೆ ದಶಪರ್ಣಿ ಕಷಾಯ ಇವೆಲ್ಲ ಹೇಳ್ತಾರೆ.